ಬಟ್ ಈ ಥರ ಆಡಿದ್ರೆ ಒಂದು ಲೇಬಲ್ ಮಾಡ್ತಾರೆ, ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೇಫ್ ಗೇಮ್ ನಾನು ಆಡಂಗಿದ್ದಿದ್ರೆ ನಾನು ಪ್ರಾಬಬ್ಲಿ ನನ್ನ ಫ್ರೆಂಡ್ಸನ್ನೇ ನಾನು ಗೇಮಿಂದ ಆಚೆ ಇಡ್ತಾ ಇರಲಿಲ್ಲ, ಅಥವಾ ಸೇಫ್ ಮಾಡೋ ಒಂದು ಆಪ್ಷನ್ ಬಂದಾಗ ನನ್ನ ಫ್ರೆಂಡ್ಸನ್ನ ನಾನು ಸೇಫ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ನಾನು ಮುಂದೆ ಸೇಫಾಗಿ ಆಡಿಕೊಂಡು. ನಾಮಿನೇಟ್ ಮಾಡೋ ಪವರು ನನ್ನ ಫ್ರೆಂಡ್ಸ್ಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲರಿಗೂ ಇದೆ. ಅವ್ರಿಗೆಲ್ಲ ಆ ಪವರ್ ಇದ್ದಾಗ ನನ್ನನ್ನು ಯಾಕೆ ನಾಮಿನೇಟ್ ಮಾಡಲಿಲ್ಲ? ಅಷ್ಟು ವೀಕ್ಗಳು ನಾನು ಸೇವಾಗಿ ಬಂದೆ, ಸೇಫಾಗಿ ಆಡಿದೆ ಅಂತ ಅಂತಾರಲ್ಲ, ಅವ್ರು ಯಾಕೆ ನಾಮಿನೇಟ್ ಮಾಡಲಿಲ್ಲ ನನ್ನ? ಪ್ರಾಬಬ್ಲಿ ಅವ್ರಿಗೂ ನಾನು ಇಷ್ಟ ಇದ್ದೆ ಅನಿಸುತ್ತೆ, ಅದಕ್ಕೆ ಅವ್ರು ನಾಮಿನೇಟ್ ಮಾಡಲಿಲ್ಲ. ಹಾಗಂತ ಅದನ್ನು ಲಾಸ್ಟಲ್ಲಿ ಅದನ್ನೆಲ್ಲ ಇಟ್ಕೊಂಡು ರುಬ್ಬಿದ್ರು ಒಟ್ಟಿಗೆ, ನೀನು ಸೇಫಾಗಿ ಆಡಿದ್ಯಾ, ನೀನು ಎಷ್ಟೋ ವೀಕ್ಸ್ ನಾಮಿನೇಟ್ ಆಗಿಲ್ಲ ಅಂತ. ಇಟ್ಸ್ ಬಿಕಾಸ್ ಆಫ್ ದೆಮ್, ಇಟ್ಸ್ ದೇರ್ ಪ್ರಾಬ್ಲಮ್. ಅವ್ರು ನನ್ನ ನಾಮಿನೇಟ್ ಮಾಡಿದೆ, ನನ್ನನ್ನು ಸೇವ್ ಮಾಡ್ಕೊಂಡು ಕರ್ಕೊಂಬಂದಿದ್ದು ಅಷ್ಟೇ. ಪಾರ್ಟ್ ಎ ಅಂತ ನೋಡೋದಾದರೆ ನಮ್ರತಾ ಅವರು ವಿನಯ್ ಅವ್ರ ಜೊತೆ ಇರ್ತಾರೆ, ಪಾರ್ಟ್ ಬಿ ನೋಡಿದಾಗ ಸಂಗೀತ ಅವ್ರ ಜೊತೆ ಇರ್ತಾರೆ. ಯಾಕೆ ನಮ್ರತಾ ಪಾರ್ಟ್ ವಿನಯ್ ಎಲ್ಲಿ ವಿನಯ್ ಅವರಿಂದ ಶ್ಯಾಡೋ ಅಂತ ಎಲ್ಲ ಅನ್ನಿಸ್ಕೊಂಡು ಆಚೆ ಬಂದ ಮೇಲೆ ನಾನು ಒಬ್ಬಳೇ ಇಂಡಿವಿಜುವಲ್ ಆಗಿ ಆಡಬೇಕು, ಇವ್ರ ಜೊತೆ ಇರೋದು ಬೇಡ ಸಂಗೀತ ಜೊತೆ? ನಿಮಗೆ ತನಿಷಾ ಅವರು ಕೂಡ ಒಂದು ಮಾತು ಹೇಳ್ತಾರೆ, ನೀವೀಗ ಕಂಫರ್ಟ್ ಝೋನಲ್ಲಿ ಇದ್ದೀರಾ ಸಂಗೀತ ಅವ್ರ ಜೊತೆ ಅಂತ ಹೇಳ್ಬಿಟ್ಟು. ಯಾಕೆ ಯೋಚನೆ ಮಾಡಲ್ಲ ನೀವು ಸಂಗೀತ ಅವ್ರ ಜೊತೆ ಇರೋದು ಬೇಡ ಅಂತ? ನಮ್ರತಾಗೆ ತನಿಷಾ ಪ್ರಕಾರ ಅಥವಾ ಕೆಲವೊಬ್ಬರ ಪ್ರಕಾರ ನಮ್ರತಾ ಕೆಲಸ ಏನು ಅಂದರೆ ಅವಳು ಕಂಫರ್ಟ್ ಝೋನಲ್ಲಿ ಇರೋದೇ ಅವಳ ಕೆಲಸ ಅಂತ ಆಗ್ಬಿಟ್ಟಿದೆ. ಆಚೆಗಡೆ ಜಗತ್ತಲ್ಲಿ ಇಷ್ಟು ಕಷ್ಟಗಳಿದ್ರೂ ಕಂಫರ್ಟ್ ಝೋನ್ಗೆ ಹೋದವಳಲ್ಲ ನಾನು. ಕಂಫರ್ಟ್ ಝೋನಿಂದ ಆಚೆ ಬಂದೇ ಬದುಕ್ತವಳು. ಒಳಗಡೆ ಹೋಗ್ಬಿಟ್ಟು ನಾನು ಗೇಮ್ಗೋಸ್ಕರ ಕಂಫರ್ಟ್ ಝೋನಲ್ಲಿ ಇರ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಅಂದ್ಕೊಂಡಿರೋದೇ ತಪ್ಪು. ನಾನು ವಿನಯಿಂದ ಇನ್ಫ್ಲೂಯೆನ್ಸ್ ಆಗಲಿ, ಶ್ಯಾಡೋ ಆಗಲಿ, ಕಂಫರ್ಟ್ ಝೋನಲ್ಲಾಗಲಿ ಇರಲಿಲ್ಲ. ನಂದು ಅವ್ರದ್ದು ಫ್ರೆಂಡ್ಶಿಪ್ ಇತ್ತು. ಆ್ಯಂಡ್ ಪಾರ್ಟ್ ಎ ಅಲ್ಲಿ ಮಾತ್ರ ಅಲ್ಲ, ಪಾರ್ಟ್ ಬಿ, ಪಾರ್ಟ್ ಝಿವರೆಗೂ ನಮ್ಮ ಫ್ರೆಂಡ್ಶಿಪ್ ಮುಂದುವರಿತಾನೆ ಇರುತ್ತೆ ಮನೆಯಿಂದ ಆಚೆ ಬಂದ ಮೇಲೂ. ಆ್ಯಂಡ್ ಸಂಗೀತ ಜೊತೆ ನನ್ನ ಫ್ರೆಂಡ್ಶಿಪ್ ಆಗಿದೆ ಆಫ್ಟರ್ 80 days. 50 days ಆದಮೇಲೆ ನಾನು ಟ್ರೈ ಮಾಡ್ತೀನಿ ಅವ್ರ ಹತ್ರ ಮಾತಾಡ್ತೀವಿ. ಬಟ್ ಅಲ್ಲೂ ಮೇಲೆ ಕೆಳಗೆ ಹೋಗುತ್ತೆ. ಬಟ್ ನನಗಲ್ಲಿ ಸೆಟ್ಟೇ ಆಗಲ್ಲ. ಬಿಕಾಸ್ ನನಗೆ ತುಂಬ ಅಗ್ಲಿಯಾಗಿ ಕಾಣಿಸ್ತಾರೆ, ಅವ್ರು ಇರಿಟೇಟ್ ಮಾಡ್ತಾರೆ ಅಂತ ನಾನು ದೂರ ಉಳಿದ್ಬಿಡ್ತೀನಿ. ಅದಾದಮೇಲೆ ವೆನ್ ಶಿ ವಾಂಟೆಡ್ ಟು ಮೇಕ್ ಚೇಂಜಸ್, ನಾನು ಅದನ್ನು ನೋಟಿಸ್ ಮಾಡಿ ಯಾರೂ ಇಲ್ಲದಿದ್ದಾಗ, ಮನೆಯವ್ರು ಯಾರೂ ಇಲ್ಲದಿದ್ದಾಗ ಅವ್ರ ಪರ ನಾನು ನಿಲ್ತೀನಿ. ಸೊ ಅದು ಕಂಫರ್ಟ್ ಝೋನ್ ಅಂತ ಅಂದರೆ ಅದು ಅವ್ರ ಪ್ರಾಬ್ಲಮ್ಮು. ನಾನು ಯಾರ ಕಂಫರ್ಟ್ ಝೋನಲ್ಲೂ ಇರಲಿಲ್ಲ. ಆ್ಯಂಡ್ ನನಗೆ ಗೊತ್ತು, ನಾನು ಎಷ್ಟೋ ದಿನ ಒಬ್ಬಳೇ ಹತ್ಕೊಂಡು ಮಲಗಿದ್ದಾಗಿರ್ಬೋದು, ಒಬ್ಬಳೇ ಕೊರಗ್ತಾ ಇದ್ದಿದ್ದಾಗಿರ್ಬೋದು. ಕಂಫರ್ಟ್ ಝೋನಲ್ಲಿ ಇದ್ದಿದ್ರೆ ಅವ್ರ ಹತ್ರ ಕೂತ್ಕೊಂಡು ಶೇರ್ ಮಾಡಿಕೊಂಡು ಸಾಂತ್ವನ ಹೇಳಿಸ್ಕೋಬೋದಾಗಿತ್ತು. ಸೊ ಕಂಫರ್ಟ್ ಝೋನ್ ಇಸ್ ಅ ರಾಂಗ್ ವರ್ಡ್ ನನ್ನ ಪ್ರಕಾರ ನನಗೆ ಕೊಟ್ಟಿರೋದು. ಅಲ್ಲಿ ಬೇರೆಯವ್ರ ಕಂಫರ್ಟ್ ಝೋನಲ್ಲಿರೋದು, ಅದನ್ನು ಗುರುತಿಸಿ ಅಂಥವ್ರನ್ನ ಆಚೆ ತರಬೇಕಾಗಿತ್ತೆ ಹೊರತು ನನ್ನನ್ನು ಸುಮ್ಮನೆ ಏನೋ ಅಲ್ದಿರೋದನ್ನು ಲೇಬಲ್ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ನಾನು ಇನ್ನೂ